ಬನ್ನಿ. ಭಾಗ್ಯ ಲಕ್ಷ್ಮಿಯರ್ ತರ ಇಬ್ರು ಲಕ್ಷ್ಮಿಯರು ಸ್ಟೇಜ್ ಮೇಲೆ ಬರ್ತಾ ಇದ್ದೀರಾ, ಬನ್ನಿ. ನೋಡಿ, ಲೇಡಿ ಲಕ್ ಅಂತ ಹೇಳಿದೆ. ಸಿನಿಮಾದ ಟ್ರೈಲರ್ ನ ನೀವು ಲಾಂಚ್ ಮಾಡಿದ್ರೆ ಖಂಡಿತ ಸಿನಿಮಾ ಸೆಂಚುರಿ ಬಾರಿಸುತ್ತೆ. ಇಬ್ರು ಆಕ್ಷನ್ ಅಂತಂದ್ರೆ ಟ್ರೈಲರ್ ನೋಡೋಣ. ಆಲ್ ದ ಬೆಸ್ಟ್ ಕಾಡು ಮಳೆ ಆಕ್ಷನ್. ಆಲ್ ದ ಬೆಸ್ಟ್ ಕಾಡು ಮಳೆ ಆಕ್ಷನ್. ಚೆನ್ನಾಗಿ ಮಾತಾಡಿ ಅಂತನ ಅಲ್ಲ, ಸಿನಿಮಾ ಮಾಡುವಾಗ ಆಲ್ ದ ಬೆಸ್ಟ್ ಹೇಳಿದ್ರೆ ಇಲ್ಲ ಗೊತ್ತಿಲ್ಲ, ಇವಾಗ ಹೇಳ್ತಿದ್ದಾರೆ ಸರ್. ನೋಡಿ, ಇವಾಗ ಹೇಳ್ತಾ ಇದಾರೆ, ಅದಕ್ಕೆ ರೆಕಾರ್ಡ್ ಆಗಿರುತ್ತೆ ಕ್ಯಾಮ್ರಾದಲ್ಲಂತ ಇವಾಗ. ಸರ್, ಎಸ್, ಓವರ್ ಟು ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಮರ್ಥ್. ನನ್ನ ಮೊದಲನೇ ಸಿನಿಮಾ ಇದು ಕಾಡು ಮಳೆ. ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ, ಅದರ ಅನುಭವನೂ ನನಗಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳ್ನೂ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಒಂದು ಒಳ್ಳೆ ಕತೆ ಇರಬೇಕು. ಅಂಥ ಒಂದು ಕತೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಕಾಡು ಮಳೆ. ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಅಂಥ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ. ಈಗ ಮೋಷನ್ ಪೋಸ್ಟರ್ ಏನು ನೋಡಿದ್ರು Y7 ಅನ್ನೋದು, ಈ ಭೂಮಿ ಮೇಲೆ ಖಂಡಗಳೇಳು, ಸಮುದ್ರಗಳೇಳು, ಸ್ವರಗಳೇಳು, ವಾರದಲ್ಲಿ 7 ದಿನ, ಈ ಒಂದು ಕಂಟೆಂಟ್ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ. ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ. ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ, ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ದಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ. ಸೊ ಇನ್ನು ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ. ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋಂಥ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ನಮ್ಮ ಸಿನಿಮಾದ DOP ರಾಜು. ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು. ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ. ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು, ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತು ಇಲ್ಲ ಅಂದಿಲ್ಲ. ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದಾನೆ. ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ರಾಜು. ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು. ಇವರು ಅಷ್ಟೇ, ಈ ಟ್ರೈಲರಲ್ಲಿ ಏನು BGM ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂರ್ಸೋಕ್ಕೆ ಏನು ಬೇಕೋ ಆ ರೀತಿ ಒಂದು BGM ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನು ಪ್ರಜ್ವಲ್ ಸರ್, ಇನ್ನೊಬ್ಬರು ಪ್ರಜ್ವಲ್ ಸಾರು. ಅವರು ನಮ್ಮ ಸಿನಿಮಾದ ಕಲರಿಸ್ಟ್, ಹಾಗೆ VFX ಸೂಪ್ರೈಸರ್. ಅವರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಹೀರೋ ಇವರಿಬ್ಬರ ಬಗ್ಗೆನೂ ತುಂಬ ಹೇಳಬೇಕು. ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು. ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಕಾರಣಾಂತರದಿಂದ ಹೀರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ. ಅದನ್ನ ಆಮೇಲೆ ಪ್ಲೇ ಮಾಡ್ತೀನಿ. ಹಾಂ, ಓಕೆ. ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹರ್ಷನ್, ಇಲ್ಲೇ ಇದೆಯಾ. ಸೊ ಹಾಗೆ ಇನ್ನಿಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು, ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್. ರಾಜಪ್ಪ ಸರ್, ರಘೋಣ ಅಕ್ಕ, ಸಂಗಮಕ್ಕ, ಶೋಣಂ, ಎಲ್ಲರಿಗೂ ಥ್ಯಾಂಕ್ಸ್. ಇನ್ನು ತುಂಬ ಲೇಟ್ ಮಾಡಲ್ಲ, ಇದೇ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್, ಅವರು ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರು ಏನು ಬರೆದಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ. ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಲೋಕಿ ಸರ್ ಬಂದಿಲ್ಲ, ರಾಜಿ, ಲೋಕಿ, ಪೇರು, ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್, ಇದೆ ಸರ್. ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೆಕನಲ್ ಹತ್ರ.
ಆ ಒಂದು ಫಾರೆಸ್ಟು ಅದೇ ರೀತಿನೇ ಇದೆ. ಸೊ ಅಲ್ಲಿಗೆ ಹೋದವರು ಯಾರು ವಾಪಸ್ ತಿರ್ಗಿ ಬರಲ್ಲ, ಅವ್ರಿಗೊಂದು ಅಂದರೆ ಬುದ್ಧಿ ಕೆಟ್ಟೋಗುತ್ತೆ, ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಇದೆ, ಈಗಲೂ ಇದೆ. ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ, ಅಲ್ಲಿಗೆ ಯಾರಿಗೂ ಬಿಡ್ತಾ ಇಲ್ಲ. ಆ ಥರದ್ದು ಒಂದು ಕಾನ್ಸೆಪ್ಟ್, ಆ ಥರದ್ದು ಒಂದು ಜಾಗ ಇದೆ. ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದು ಕತೆ. ಅದೇ ಸರ್ ಹೇಳಿದ್ನಲ್ಲ, ಅದು ನಮ್ಮ ಕಾಡು ಮಳೆ ಟೈಟ್ಲಲ್ಲೇ ಇದೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗದಿರೋ ಅಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ. ನಾನು ಇಲ್ಲ ಸರ್, ನಾನೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ಮೊದಲೇ ಹೇಳ್ದಂಗೆ ನಾನು ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ನಮ್ಮ ರೈಟ್ರು ಕೂತ್ಕೊಂಡು ಒಂದು 3 ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದೆ ಅಷ್ಟೇ. ಹೌದು ಸರ್, ಇತ್ತು. ಯಾಕೆಂದರೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿರೋನು. ಸೊ ಈಗ ಲವ್ ಜಾನರ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಥರ ಜಾನರ್ ಸಿನಿಮಾಗಳು ಬರ್ತಾ ಇತ್ತು. ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು. ಎಲ್ಲರೂ ಹೇಳ್ದಂಗೆಲ್ಲ ಪ್ರೆಸ್ ಮೀಡಿಯಾದವ್ರು ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋ ಅಂಥ ಸಿನಿಮಾ ಬರಲ್ಲ ಅಂತ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋ ಅಂಥ ಒಂದು ಸಿನಿಮಾ ಮಾಡಬೇಕು, ಅದಕ್ಕೆ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂತಲೇ ಹೊಸಬ್ರನ್ನ ಹಾಕೊಂಡು ಈ ಸಿನಿಮಾ ಮಾಡಿದ್ದು ಸರ್. ಸರ್ ಇದೆಲ್ಲ ಸಿರ್ಸಿ, ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್. ಸರ್ ಒಂದು 70ರಿಂದ 90 ದಿನ ಆಯಿತು ಸರ್ ಇದು ಶೂಟಿಂಗ್. ಇಲ್ಲ ಸರ್, ಇದ್ದಾರೆ ಇದರಲ್ಲಿ ಒಂದು ಗೆಸ್ಟ್ ಅಪ್ರೆನ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ರೈಟ್ರು ಕಾರ್ತಿಕ್ ಸರ್ ಮಾಡಿದ್ದಾರೆ. ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ, ಅವ್ರು ಜ್ವಲತಮ್ ಅಂತ ಒಂದು ಸಿನಿಮಾ ಮಾಡಿದರು, ಆ ಸಿನಿಮಾ ಹೀರೋ ಇದ್ದಾರೆ. ಸೊ ಅಷ್ಟೇ, ಒಂದು 7 ನಂಬರ್ಸ್ 8 ನಂಬರ್ಸ್ ಇದ್ದಾರೆ ಅದರಲ್ಲಿ. ಹಾಂ 7 ಜನ ಇದ್ದಾರೆ ಸರ್. 7 ಸರ್. ಹೀರೋಯಿನ್ ಬಂದಿಲ್ಲ ಸರ್, ನೆಕ್ಸ್ಟ್ ಫಾರಿನಲ್ಲಿ ಇದ್ದಾರೆ. ಸೊ ಹಂಗಾಗಿ ಬರೋಕ್ಕಾಗಿಲ್ಲ ಅವ್ರಿಗೂ. ರಿಲೀಸಿಗೆ ಬರ್ತಾರೆ. ಹೀರೋಯಿನ್ ಸಂಗೀತ ಸರ್. ಹಾಂ ಇಲ್ಲೇ ಸಿರ್ಸಿ ಅವರೇ ಸರ್, ಅವ್ರು ಸಿರ್ಸಿ ಅವರೇ. ಸರ್ ಸೆನ್ಸರ್ UA ಸಿಕ್ಕಿದೆ ಸರ್. ಹಾಂ ಸಿನಿಮಾದು ಇಲ್ಲ ಸರ್, ಆ ಥರ ಏನಿಲ್ಲ. 1-2 ಡೈಲಾಗ್ ಕಟ್ ಮಾಡೋಕ್ಕೆ ಹೇಳಿದರು, ಅದನ್ನು ಕಟ್ ಮಾಡಿ ರೀಸೆನ್ಸರ್ ಮಾಡಿಸಿದ್ವಿ. ಹೌದು ಸರ್, 31st ರಿಲೀಸು. ಈ ಸಿನಿಮಾನ ಅದೇ ಇವ್ರು ಹೇಳ್ದಂಗೆ ಟೀಸರು ಟ್ರೈಲರ್ ನೋಡೇ KRG ಸ್ಟುಡಿಯೋಸ್ ಅವ್ರು ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ. ಅವ್ರು ಇದರಲ್ಲಿ ರಿಲೀಸ್ ಆಗ್ತಿದೆ 31st. ಹಾಂ ಸರ್. ಹೌದು ಸರ್, ಖಂಡಿತವಾಗ್ಲೂ ಇದೇ ಫಸ್ಟು. ನನಗೂ ಒಂದು ಸ್ವಲ್ಪ ಇದಾಗ್ತಾ ಇದೆ, ಇದೇ ಫಸ್ಟ್ ಇದೇ ರೀತಿ ಬಂದು ಮಾತಾಡ್ತಾ ಇರೋದು. ನಾನು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೆ. ಇಲ್ಲ ಸರ್, ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ. ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆದಾಗಿಂದ ಇನ್ನು ಪ್ರಮೋಷನ್ ಮಾಡ್ತೀವಿ. ನಮ್ಮದು ಸಿನಿಮಾ ರಿಲೀಸ್ ಆದಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ. ಹೌದು ಸರ್, ಖಂಡಿತ ಸರ್, ಅದು ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ. ಓಕೆ, ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್. ಈಗ ಬಂದಿರೋ ಮೀಡಿಯಾ ಆಗಲಿ, ಪ್ರೆಸ್ ಆಗಲಿ, ಯೂಟ್ಯೂಬ್ಸ್ ಅವರಾಗಲಿ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಟೀಸರ್ ಬಿಟ್ಟಾಗ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದರೆ, ಸೊ ಈಗ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಈ ಟ್ರೈಲರ್ಗೆ ಒಂದು ಸಪೋರ್ಟ್ ಮಾಡಿ ನನ್ನ ಇದು ಮಾಡಿ ಅಂತ. ಸರ್ ನಂದು ಒಂದೇ ಒಂದು ಪ್ರಶ್ನೆ, ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಇದು, ಇಂಡಿಯಾಸ್ ಫಸ್ಟ್ ಎವರ್ ಬ್ರೈನ್ ಸ್ಕ್ಯಾಮಿಂಗ್. ನೀವು ಡೈರೆಕ್ಷನ್ ಮಾಡುವಾಗ ನಿಮ್ದೇನಾದ್ರೂ ಅವಾಗಾರು ಬ್ರೈನ್ ಸ್ಕ್ಯಾಮ್ ಆಯ್ತಾ? ಏನು ಸೀನ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಆ ಥರ? ಅಂದರೆ ನಿಜ ಹೇಳ್ಬೇಕು ಅಂದರೆ ತುಂಬ ಜನಕ್ಕೆ ಆಗಿದೆ ಮೇಡಮ್, ಅದು ಫಾರೆಸ್ಟಲ್ಲಿ, ಅದನ್ನೆಲ್ಲ ಹೇಳಂಗಿಲ್ಲ. ಅದೇ ಸರ್ ಬ್ರೈನ್ ಸ್ಕ್ಯಾಮ್. ನೀವು ಇಲ್ಲಿ ಏನ್ ನೋಡ್ತಿದ್ದೀರೋ ಅದೆಲ್ಲ ನಿಜಾನೇ ಅಲ್ಲ. ಓಕೆ, ಸೊ ನಿಜ ನೋಡ್ಬೇಕು ಅಂದ್ರೆ ನಾವು ಸಿನಿಮಾನೇ ನೋಡ್ಬೇಕು. ಜನವರಿ 31ನೇ ತಾರೀಕು ಸರ್, ಒಟ್ಟಿಗೆ ಹೋಗೋಣ ಎಲ್ರು, ಬನ್ನಿ ಸಿನಿಮಾ ನೋಡಕ್ಕೆ. ಇಲ್ಲ ಸರ್, ಇದು ಫಸ್ಟ್ ಬ್ರೈನ್ ಸ್ಕ್ಯಾಮಿಂಗ್ ಅಂತ. ಫೋಕಸ್ ಸರ್. ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಪ್ರೆಸೆನ್ಸ್ ತುಂಬ ವ್ಯಾಲ್ಯೂಬಲ್ ಇಲ್ಲಿ.
ಎಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನು ಜನರಿಗೆ ತಲುಪಿಸೋವಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೊಂದು ಹೇಳಬೇಕು ಅಂದರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ 2 ವಿಚಾರಕ್ಕೆ. ಒಂದು, ಇದು ನನ್ನ ಮೊದಲನೇ ಸಿನಿಮಾ. ಎರಡನೇದು, ಇದರ ಕಂಟೆಂಟ್. ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾನು ಈ ಕಥೆನ ಫಸ್ಟು ಸಮರ್ಥ ಸರ್ ಹೇಳಿದಾಗ ನನ್ನ ಫಸ್ಟು ಮನಸ್ಸಲ್ಲಿ ಅನಿಸಿದ್ದೆ ನಾನು ಇದರಲ್ಲಿ ಒಂದು ಪಾರ್ಟ್ ಆಗಬೇಕು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಉಪ್ಪಿ ಸರ್ ಅಂದರೆ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರ, ಅದರಲ್ಲಿ ನಾನೊಬ್ಬ. ಸೊ ಅವ್ರ ವಿಶೇಷತೆ ಏನಿದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟನ್ನು ಬಳಸಿ ಅವ್ರಂಥ ಸಿನಿಮಾಗಳನ್ನ ಮಾಡ್ತಾರೆ. ಸೊ ನಾನು ಈ ಇಂಡಸ್ಟ್ರೀಲಿ ಒಂದು ಇಂಟ್ರಡ್ಯೂಸ್ ಆಗಬೇಕು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು. ಸೊ ಅದರಿಂದ ನಾನು ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಮಂಜು ಸರ್ ನನಗೆ, ಸಮರ್ಥ ಸರ್ ನನಗೆ ಸಿಕ್ಕಿದ್ರು. ಅವ್ರ ಕತೆ ಹೇಳಿದರು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಒಪ್ಕೊಂಡೆ. ಅದಾದಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದರೆ, ನೀವು ನಾರ್ಮಲ್ ರೂಟೀನ್ ಸಿನಿಮಾಗಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡಿದೆ. ಒಂದು ಕಾಡು ಬಗ್ಗೆ ಹೇಳುತ್ತೆ. ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ, ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು. ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ಜನ ಯಾರೇ ಥಿಯೇಟ್ರಿಗೆ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಯಾರೇ ಥಿಯೇಟ್ರಿಗೆ ಬಂದ್ರೂ ಅದರಿಂದ ಈಚೆ ಹೋಗಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು, ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರು ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟು ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ. ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ಗಳು ಮಾಡ್ತೀವೋ ಅದನ್ನು ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ಇದೊಂದು ಕ್ಯಾರೆಕ್ಟ್ರಲ್ಲಿ ಒಂದು ಸ್ಪಿರಿಚುವಾಲಿಟಿ ಮತ್ತು ಆಧ್ಯಾತ್ಮ ಮತ್ತು ಸೈನ್ಸ್, ಈ ಎರಡೂ ವಿಚಾರನೂ ಅವ್ನು ತುಂಬ ತಿಳ್ಕೊಂಡಿರ್ತಾನೆ. ಸೊ ಹೇಳ್ತಾರಲ್ಲ, ಎವ್ರಿ ಜೀನಿಯಸ್ ಈಸ್ ಎ ಕ್ರೇಜಿ ಅಂತ. ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟನ್ನೇ ಈ ಕ್ಯಾರೆಕ್ಟ್ರು ಇನ್ವಾಲ್ವ್ ಮಾಡ್ಕೊಂಡಿದೆ. ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬ ಜಾಸ್ತಿ ಇದೆ. ಸೊ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಟ್ರೈನಿಂಗ್ ಅಂತ ಏನಿಲ್ಲ, ಅಂದರೆ ನಮ್ಮ ತಾತ ಇದ್ರು, ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿದ್ದು. ಸೊ ಅವ್ರನ್ನ ನೋಡ್ತಾ ನಾನು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತ ಅಂದರೆ, ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದು ಮಾಡಿದ್ದು ಸರ್ ಶಂಕರೇಗೌಡರು ಅಂತ. ಇಲ್ಲ, ವರ್ಕ್ಶಾಪ್ ಅಂತ ಇಲ್ಲ ಸರ್. ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ. ಸೊ ಅದರಿಂದ ನಂಗೆ ಒಂದು ಸ್ವಲ್ಪ ಟಚ್ ಬಂದು ನಾನು ಅದನ್ನು ವರ್ಕ್ಶಾಪ್ ಮಾಡಿ 1 ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನು ಮಾಡಿದ್ದು ಸರ್. ಏನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ? ತುಂಬ ಚಾಲೆಂಜಿಂಗ್ ವಿಷಯಗಳಿತ್ತು. ಆ್ಯಕ್ಚುಲಿ 1, 2 ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯಿತು. ಅದು ಒಂದು ಹೊಸ ಅನುಭವನೇ. ಕಾಡಲ್ಲಿ ಒಂದು 80-90 ಡೇಸ್, ಅದರಲ್ಲೂ ಅದು ವೆಸ್ಟರ್ನ್ ಘಾಟ್ಸಲ್ಲಿ ಶೂಟು ಅಂತ ಅಂದರೆ ಅಲ್ಲಿ ತುಂಬ ಡೀಪ್ ಫಾರೆಸ್ಟ್ ಇತ್ತು. ಅಲ್ಲಿ ಪಿಟ್ ವೈಪರ್ಸ್ ಆಗಲಿ, ಲೀಚಸ್ ಆಗಲಿ, ಅದಾದಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ, ಅದು ತುಂಬ ಹೊಸದಿತ್ತು ನಮಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು. ಏನನ್ನ ಕಲ್ತ್ರಿ ನೀವು ಸಿನಿಮಾ ಮುಗಿದ್ಮೇಲೆ, ಶೂಟಿಂಗ್ ಎಲ್ಲ ಆದ್ಮೇಲೆ? ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ. ಯಾಕೆ ಅಂದರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬ ಮೊದಲು. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನಗೆ. ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ಕಾಂಟೆಂಟ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಟೀಸರ್ ಬಿಟ್ಟಾಗಲೂ ಅಷ್ಟೇ, ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಪ್ರೆಸ್ ಮೀಡಿಯಾದವರಾಗಲಿ, ಪ್ರಿಂಟಿಂಗ್ ಮೀಡಿಯಾದವರಾಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡಲ್ಲ ಅಂತ ನನಗನ್ಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಂಟೆಂಟನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಇದೇ January 31st ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಒಂದ್ಸಲ ಇದನ್ನು ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು. ಇಲ್ಲ ಸರ್, ಹರ್ಷನ್ ನನ್ನ ಒರಿಜಿನಲ್ ನೇಮು. ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹಾಂ, ಹೌದು ಸರ್. ಅಂದರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದರೆ ವ್ಯಾನಲ್ಲೆಲ್ಲ ಹೋಗೋಕೆ ಆಗ್ತಿರ್ಲಿಲ್ಲ ನಾವು. ಸೊ ವ್ಯಾನನ್ನು ತುಂಬ ದೂರ ನಿಲ್ಲಿಸಿ ಅದಾದಮೇಲೆ ಟ್ರೆಕ್ಕಿಂಗ್ ಥರನೇ ಹೋಗ್ತಾ ಇದ್ವಿ ನಾವು. ಹಾಂ ಸರ್, ಇಲ್ಲಿದ್ದೀನಲ್ಲ ಸರ್.
ಅವಾಗ ಅದೇ ಸರ್ ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿಬಿಡ್ತಿದ್ವಿ ಶೂಟಿಂಗ್ನ. ಸೊ ಪ್ಯಾಕಪ್ ಎಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಗ್ಬಿಡೋದು. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ, ಸನ್ಲೈಟು. ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ. ಸೊ 2 ಗಂಟೆ 3 ಗಂಟೆಗೆಲ್ಲ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು. ಸೊ ಹಾಗೆ ಹಾಂ ಅದೇನೂ ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಬೇರೆನೇ ಇರೋದು ಇದರಲ್ಲಿ. ಅಂದರೆ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಅಂತ ಕಾನ್ಸೆಪ್ಟನ್ನು ನಾವು ಬಳಸ್ಕೊಂಡಿದ್ದೀವಿ. ಒಂದು ಮತಿಕೆಟೆ ಶೋಲ ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರಲ್ಲ, ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ. ಸೊ ಅದರಲ್ಲಿ ಎಲ್ಲ ನಿಮಗೆ ಮೆಮೊರಿನ ಕ್ವಶನ್ ಮಾಡುವಂಥ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ. ಈಗ ಅಂತ ಅಲ್ಲ, ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟಲ್ಲಿ ಇಂಥ ಸಿಚುವೇಶನ್ಸ್ ಆಗಿದೆ. ಅರ್ಜುನ ಬರಬೇಕಾದ್ರೆ ಪ್ರಮೀಳಾ ರಾಜನ್ನ ಸೋಲ್ಸ್ಕೊಂಡು ಬರಬೇಕಾದ್ರೆ ಅವ್ನು ಆ ಕಾಡಲ್ಲಿ ಸ್ಟೇ ಆದಾಗ ಅವನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಈವೆಂಟ್ಸ್ ಎಲ್ಲ ಅಂಥ ಫಾರೆಸ್ಟಲ್ಲಿ ನಡೆದಿದೆ. ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂಥ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಕತೆನ. ಹಂಗಂತ ಅಲ್ಲ, ಈಗ ನಮ್ಮ ಎಲ್ಲ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಈವೆಂಟ್ ಇದನ್ನ ಮುಂಚೆನೇ ನೋಡಿದ್ದೆ ಅಲ್ವಾ, ಅಯ್ಯೋ ಹಿಂಗೆ ನನ್ಗೆ ಇದಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಸೊ ಅಂಥ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕತೆ ಮಾಡಿರೋದು. ಪರ್ಸನಲ್ ಆಗಿ ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲಿ ಕಾಡಲ್ಲಿ? ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಆದರೆ ಕಾಡಲ್ಲಿ ಬೇರೆನೇ ಇರುತ್ತೆ. ಅಂದರೆ ಸರ್ ಕುದುರೆ ಇಲ್ಲ ಸರ್, ಅಲ್ಲಿ ಜಾಗ ಇರಲಿಲ್ಲ. ಅದಕ್ಕೆ ಹಂಗೆ ಹೋಗಿದ್ವಿ. ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇತ್ತು. ಸೊ ಕುದುರೆ ಎಲ್ಲ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ ನಾವು ಸತ್ಯ ಏನು ಅಂದ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಾವು ಅಂದ್ಕೊಳ್ಳೋದೇ ಸತ್ಯ ಅಲ್ಲ. ಸೊ ಅದನ್ನ ಮೀರು ಸುಮಾರು ಸತ್ಯಗಳಿರುತ್ತೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮಗೊಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವಾ. ಸೊ ಆ ರೀತಿ ಕಾನ್ಸೆಪ್ಟನ್ನು ಇಟ್ಕೊಂಡು ಹೇಳಿದ್ದೀವಿ ಅಂತ ಹೇಳ್ತೀನಿ ನಾವು. ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ, ಬಟ್ ಎಲ್ಲರೂ ಬಂದ್ರೂ ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದರೆ ಈಗ ಕಾಡಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗೆ ಅನುಭವ ಆಗ್ಬೋದು. ಸೊ ಅಂಥ ಅನುಭವಗಳನ್ನೆಲ್ಲ ನೀವು ಅಲ್ಲಿ ಅನುಭವಿಸ್ತೀರಾ. ಇಡೀ ಕಾಡನ್ನು ನೀವೇ ಕಾಡು ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ. ಥಿಯೇಟ್ರಿಂದ ಬರ್ತೀರಾ ಸರ್? ಆದರೆ ಕಾಡಿಂದ ಬರಲ್ಲ ನೀವು, ಸಿನಿಮಾದಿಂದ ಈಚೆ ಬಂದ್ರೂ ಕಾಡ್ತಾ ಇರುತ್ತೆ ಸರ್. ತಲೆ ಕೆಲಸ ಕೊಡಬೇಕಲ್ಲ ಸರ್. ಈಗ ಏನಕ್ಕೆ ಅಂದರೆ ಜನ ಎಲ್ಲ ಹೌದು ಸರ್. ಈಗ ಜನ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಅಂದರೆ ಹಿಂಗೂ ಇರ್ಬೋದು, ಹೀಗಿದೆಯಾ. ಸೊ ಇದನ್ನೆಲ್ಲ ಕ್ವಶನ್ಸ್ ಅರೈಸ್ ಆಗಬೇಕಲ್ವಾ ಸರ್. 7 ಜನ ಕರೆಕ್ಟಾಗಿ 7 ಜನನೇ ಇದ್ದಾರೆ ಕ್ಯಾರೆಕ್ಟರ್ಸು. ಥ್ರಿಲ್ಲಿಂಗ್ ಸರ್, ಕಂಪ್ಲೀಟ್ಲಿ. ನಾವು ಕಾಮಿಡಿ ಅಂತ ಅಲ್ಲ ಸರ್, ಇವನ್ ಕ್ಯಾರೆಕ್ಟರೇ ಹಾಗೆ. ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರು ಮೂವಿಲಿ. ಸೊ ಅವನು ಹೇಗೆ ಅಂದರೆ ಅವ್ನು ಸ್ಪಿರಿಚುವಾಲಿಟಿನೂ ತಿಳ್ಕೊಂಡಿರ್ತಾನೆ, ಅದಾದಮೇಲೆ ಸೈನ್ಸನ್ನು ತಿಳ್ಕೊಂಡಿರ್ತಾನೆ. ಸೊ ಈಗ ನೋಡಿ, ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸಲ್ಲಿ ಉತ್ತರ ಇಲ್ಲ. ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಪಿರಿಚುವಾಲಿಟಿಲಿ ಅದಿದೆ. ಸೊ ಎರಡೂ ವಿಚಾರನ ತಿಳ್ಕೊಂಡು ಅವನು ಜಗತ್ತನ್ನ ಬೇರೆ ಡೈಮೆನ್ಷನಲ್ಲಿ ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್. ಸೊ ಅವನು ಆ ಕಾಡಲ್ಲಿ ಸಿಕ್ಕಾಕೊಂಡಾಗ ಅವನು ಅದರಿಂದ ಈಚೆ ಬರೋಕ್ಕೆ ಏನೇನು ಯೋಚನೆ ಮಾಡ್ತಾನೆ, ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋದು ಕಾನ್ಸೆಪ್ಟ್ ಇದೆ ಇವನ್ ಕ್ಯಾರೆಕ್ಟರ್ ಬಗ್ಗೆ. ಏನಕ್ಕೆ ಹೋಗ್ತೀವಿ ಅನ್ನೋ ಸಿನಿಮಾನೇ ನೋಡ್ಬೇಕು ಸರ್ ನೀವು. ಈಗ ನಿಲ್ಸಿದೆ ನಾನು ಆಕ್ಚುಲಿ. ಸಿನಿಮಾ ಕಥೆನೇ ಕೇಳ್ತಾ ಇದ್ದೀರಿ ಮೋಕ್ಷ ಸರ್. ಅದಕ್ಕೆ ನೀವು ಸಿನಿಮಾನೇ ನೋಡ್ಬೇಕು ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷನ್. ಥ್ಯಾಂಕ್ ಯು. ನಿಮ್ಮ ಮೊದಲ ಹೆಜ್ಜೆಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತೆ ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಶ್ರೀನಿಧಿ, ನಿರಂಜನ್, ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ. ಸಾರಿ ಇಲ್ಲ ಕೇಳಿ ಸರ್. ಇಲ್ಲ ಅದಕ್ಕೆ ಬಂದಿರೋದು, ಹೇಳಿ ಸರ್. ಸರ್ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ, ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ. ಸೊ ಆ ರೀತಿ ಚೆನ್ನಾಗಿ ಬರೆದಿದ್ದಾರೆ ಕಾರ್ತಿಕ್ ಸರ್. ಸೊ ತುಂಬ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರಲ್ಲಿ. ಅದ್ರ ನೆಕ್ಸ್ಟ್ ವಿಷಯನ ಕನ್ವೇನೂ ಮಾಡಬೇಕಿತ್ತು. ಸೊ ಅದು ಕನ್ಫ್ಯೂಸು ಮಾಡಬೇಕಾಗಿತ್ತು. ಸೊ 2 ರೀತಿ ಕಾನ್ಸೆಪ್ಟನ್ನು ಕಾರ್ತಿಕ್ ಸರ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದನ್ನು ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನಿಮಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹರ್ಷನ್. ಆಲ್ ದಿ ವೆರಿ ಬೆಸ್ಟ್. ಸ್ಯಾಂಡಲ್ವುಡ್ ನ ಒಬ್ಬ ಪ್ರಾಮಿಸಿಂಗ್ ಹೀರೋ ಆಗ್ಲಿ ನೀವು ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾರಾಜ್ ಅಂತ.
ಹೆಸರು ಮಹಾರಾಜ್ ಅಂತ. ಫಸ್ಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು. ಥ್ಯಾಂಕ್ಸ್ ಫಾರ್ ದ ಪ್ರೆಸ್ ಆ್ಯಂಡ್ ಮೇಡಮ್ ತುಂಬ ಥ್ಯಾಂಕ್ ಯು. ಸಮರ್ಥ ಸರ್, ನಮ್ಮ ಡೈರೆಕ್ಟರ್, ನಮ್ಮ DOP ಸರ್, ಅರ್ಥ ಸರ್. ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿದ್ರು. ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ದರು. ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರೇ ಈ ಸಿನಿಮಾಗೆ ಎಡಿಟಿಂಗ್ ಆ್ಯಂಡ್ ಎಲ್ಲ ಓವರಾಲ್ ಆ ವಿಡಿಯೋ ಸೈಡ್ ಏನೇನು ಕೆಲಸ ಇದೆ ಎಲ್ಲ ಅವರು ಒಬ್ಬರೇ ಮೇಯ್ನ್ ಹ್ಯಾಂಡಾಗಿ ಉಟ್ಕೊಂಡು ಮಾಡಿದರೆ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಡೈರೆಕ್ಟ್ರಿಗೆ ಹೇಳಬೇಡಿ, ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ, ಇಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಂಚೂರು ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ. ಆವಾಗ ನನಗೆ ಒಂದು ಸ್ಮಾಲ್ ಸ್ನಿಪ್ಪಟ್ ಕೊಟ್ಟರು ಸರ್. ಒಂದು 10 ಸೆಕೆಂಡ್ಸ್ ಇರ್ತದೆ ಸರ್, ಒಂದು 10 ಸೆಕೆಂಡ್ಸ್ ಸ್ನಿಪ್ಪಟ್ ಕೊಟ್ಟರು. ಅದು ನಾನು ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದು 2-3 ಡೇಸ್ ಟೈಮ್ ತೊಗೊಂಡು ಸರ್ ಬನ್ನಿ ವರ್ಕ್ ಮಾಡೋಣ ಅಂತ ಹೇಳಿದ್ರು. ನಾನು ಫುಲ್ ಖುಷಿಯಾಗ್ಬಿಟ್ಟೆ. ಸರಿ ಓಕೆ, ಒಂದು 4 ಸಾಂಗ್ ಇರುತ್ತೆ, ಒಂದು ಫೈಟ್ ಇರುತ್ತೆ, ಮಜಾ ಮಾಡ್ಬಿಟ್ಟು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬಿಡೋಣ ಅಂತ ಏನೋ ಫುಲ್ ಕಲ್ಪನೆಗಳು ಹೋಯ್ತು. ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ, ಅಲ್ಲಿ ಫೈಟಾ, ಓಕೆ ಸರ್ ಸಾಂಗ್ಸ್ ಸರ್ ಎಲ್ಲೋ ಒಂದು 4 ಸಾಂಗ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್, ಸಾಂಗ್ಸೇ ಕಾಣ್ತಾ ಇಲ್ಲಲ್ವ ಸರ್ ಅಂದರೆ, ಸರ್ ಒಂದು ಸ್ಮಾಲ್ ಬಿಟ್ ಸಾಂಗ್ ಇದೆ ಸರ್ ಅಂತ ಹೇಳಿದ್ರು. ಹೌದಾ, ಓಕೆ ಸರ್, ಎಲ್ಲಿಂದ ಶುರು ಮಾಡಲಿ ನಾನು ಅಂತ ನಾನು ಓಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಆ ಒಂದು ಸಾಂಗ್ನ ತೆಗೆದಾಕ್ಬಿಟ್ರು, ಸರ್ ಲ್ಯಾಗ್ ಆಗುತ್ತೆ ಸಿನಿಮಾದಲ್ಲಿ ಅಂತ. ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಅಂತ ಸಿನಿಮಾದಲ್ಲಿ ಚಾಲೆಂಜ್ ಏನಂದ್ರೆ ಮೇಡಮ್, ಸಾಂಗ್ ಇಲ್ಲ ನನಗೆ, ಬಟ್ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಓಪನಿಂಗಿಂದ ಎಂಡ್ವರೆಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ನನಗೆ ವರ್ಕ್ ಇದೆ. ಸರಿ ಓಕೆ, ದಿಸ್ ಇಸ್ ಅ ಫ್ರೆಶ್ ಫಾರ್ ಮೀ. ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಎಲ್ಲರೂ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ, ಬಟ್ ಇದು ಒಂದು ಸಾಂಗ್ ಥರನೇ ಎಂಟೈರ್ ಸಿನಿಮಾ ಟ್ರೀಟ್ ಮಾಡಬೇಕಾಯ್ತು ನನಗೆ. ಚಾಪ್ಟರ್ ಬೈ ಚಾಪ್ಟರ್ ನಿಮಗೆ ಒಂದು ಬಿಟ್ಟು ಒಂದು ಕಡೆ ಬಂತು ಅಂದರೆ ಆ ಬಿಟ್ಟು ಬರೋದು ತಿರ್ಗಿ ಎಲ್ಲೋ ಒಂದು ಕಡೆ ಬರುತ್ತೆ. ಅದಕ್ಕೂ ಒಂದು ಕಾಂಬಿನೇಷನ್ ಇರುವಾಗ ಆ ಥರ ಸರಿ ವರ್ಕ್ ಮಾಡ್ತಾಯಿದ್ವಿ. ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಡೈರೆಕ್ಟರ್ ಏನು ಹೇಳಿದಾರೋ, ಅವ್ರು ಯಾವ್ಯಾವುದರಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೋ ಅದು ಮಾತ್ರ ಮಾಡಿರೋದು. ನಮ್ಮ ಎಂಟೈರ್ ಟೀಮು ಒಂದೊಂದು ಸತಿನೂ ಬಂದು ಕೂತ್ಕೊಂಡು ನೋಡುವಾಗ ಎಲ್ಲರೂ ಒಂದು ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ. ಮ್ಯೂಸಿಕ್ ಮಾಡ್ತೀನಿ, ಹಿಂಗೆ ತಿರ್ಗಾ ನೋಡೋದು, ಓಕೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ಓಕೆ ಮಾಡೋಣ ಅಂತ ಈ ಥರನೇ ಒಂದೊಂದು ಫಿಲ್ಟರ್ ಮಾಡಿ ಮಾಡಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಥರ ಜಾನರ್ಸ್ ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಮೊದಲಿಂದನೂ ಈ ಸೈನ್ಸ್ ಫಿಕ್ಷನ್ ಜಾನ್ರಗಳ ಬಗ್ಗೆ ತುಂಬ ಆಸಕ್ತಿ. ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದನ್ನೇ, ಅಥವಾ ನನ್ನನ್ನು ಆಕರ್ಷಿಸುವಂಥ ಜಾನ್ರ ಕೂಡ ಅದೇ ಆಗಿತ್ತು. ಬಟ್ ಇದರಲ್ಲಿ ಟೈಮ್ ಲೂಪ್, ಟೈಮ್ ಟ್ರಾವೆಲ್ ಇವು ಎರಡೂ ಅಲ್ಲ. ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ, ನೋ ಟೈಮ್ ಜಾನ್ರ ಅಂತ ಹೇಳ್ಬೋದು ಈ ಕಥೆನ. ಸೊ ಇದನ್ನು ಕೇಳಿದಾಗ ನನಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಕೂಡ ಆಯಿತು. ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರುವಾಯಿತು. ಯಾಕಂದರೆ ಯಾವುದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ. ಸೊ ಅಲ್ಲೊಂದು ಟೈಮ್ ಇದೆ, ಅದಿಷ್ಟು ಆಗೋದ್ರಲ್ಲಿ ಅದೆಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು. ಆದರೆ ಆ ಟೈಮೇ ಇಲ್ದಿರೋ ಜಾಗಕ್ಕೆ ಏನೇನೆಲ್ಲ ಆಗ್ಬೋದು, ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ. ಜೊತೆಗೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಎರಡೂ ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತು ಆ ಕಥೆನ ತೂಗಿಸ್ಬೇಕಿತ್ತು. ಅದೊಂದು ತುಂಬ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ. ಕಾಡು ಮಳೆ ನಿಜವಾಗೂ ಒಂದು ಅನುಭವ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ. ಅದು ನಿಜವಾಗೂ ಈ ಕಾಡು ಮಳೆಗೆ ಅದು ಸೂಟ್ ಆಗುತ್ತೆ. ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ. ಆ್ಯಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬ ವಿನಯದಿಂದ ಕೇಳ್ಕೊತೀನಿ, ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಅತಿ ದೊಡ್ಡದು. ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸುವಲ್ಲಿ ನಿಮ್ಮ ಸಹಾಯನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್, ಆಧ್ಯಾತ್ಮ ಅಂದರೆ ಆಧ್ಯಾತ್ಮದಲ್ಲಿ ತುಂಬ ಒಂದಷ್ಟು ಎಳೆಗಳಿದೆ. ಅಂದರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ. ಸೊ ವಿಜ್ಞಾನಕ್ಕೆ ಎಲ್ಲಿ ಏನು ಸಿಗ್ತಾ ಇಲ್ಲ. ಒಬ್ಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್, ಅಂದರೆ ಈ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥದ್ದೊಂದು ವಿಚಿತ್ರವಾದ ಕಾಡಲ್ಲಿ ಸೇರಿಕೊಂಡಾಗ ಅವನಿಗೆ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ. ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ದು ಇಷ್ಟು, ಇದ್ರ ಮೇಲೆ ಇಲ್ಲಿ ಇನ್ನೇನೋ ಆಗ್ತಾ ಇದೆ. ಸೊ ಅದು ಏನು, ಆ್ಯಂಡ್ ಅದಕ್ಕೆ ಆಧ್ಯಾತ್ಮದ ವಿವರಣೆ ಏನಲ್ಲಿ, ಅದಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ, ಅದನ್ನು ನಾನು ಇಲ್ಲಿ ಹೇಳಿದ್ರೆ ತುಂಬ ದೊಡ್ಡ ಎಳೆಗಳನ್ನ ಬಿಟ್ಕೊಂಡಾಗತ್ತೆ ಸರ್. ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರಾಜು.
ಈ ಪಿಕ್ಚರ್ನ ನಾನು ಕೊಟ್ಟಿದ್ದಕ್ಕೆ ಸಮರ್ಥ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಪಿಕ್ಚರ್ನ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿದೆ. ಫುಲ್ಲು 85 ದಿನ ಶೂಟ್ ಮಾಡ್ದು. ಬೇಗ ಮುಗಿಬೇಕಿತ್ತು, ಬಟ್ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಹೋಗ್ತಿತ್ತು, ಡೀಪ್ ಫಾರೆಸ್ಟ್ ಅದು. ಆದ್ದರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯಿತು. ಅಲ್ಲೆಲ್ಲ ತುಂಬ ಇಂಟ್ರೆಸ್ಟಿಂಗಿಂದ ಕೆಲಸ ಮಾಡಿದ್ರು. ಎಲ್ಲ ಮೊಬೈಲ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಅದರಿಂದ ನಮಗೆಲ್ಲ ಕ್ಲೀನಾಗಿ ಕೆಲಸ ಮಾಡಿದ್ರು. ಇಲ್ಲ ಅಂದರೆ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಬಿಟ್ಟಿರೋರು. ಹಾಗಾಗಿ ಆಯಿತು. ಆ್ಯಕ್ಟ್ರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೇ ತುಂಬ ಆಯಿತು. ನಾನು ನಮ್ಮ ಪ್ರಜ್ವಲ್ ಸರು, ನಮ್ಮ ಕಲರಿಸ್ಟು ತುಂಬ ಸರಿ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ. ಬನ್ನಿ ಸರ್, ತುಂಬ ಕೆಲಸ ಮಾಡ್ದು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಹೆಸರು ಬರುತ್ತೆ ಅಲ್ಲ, ಅದರಲ್ಲಿ ಅವ್ರದ್ದು ಪಾಲಿದೆ. ಅದರಲ್ಲಿ ತುಂಬ ಕಲರಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಕ್ಲಾರಿಟಿ ಕೊಡಬೇಕಾಗಿದೆ ನಾನೀಗ. ಈ ಸಿನಿಮಾನ ನನ್ನ ನಿಜವಾದ ಹೆಸರು ಮಂಜುನಾಥ್ TS. ನನ್ನ ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ. ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ. ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ರಘುವಣ್ಣ, ಸಂಗಮಕ್ಕ, ರಾಜಪ್ಪ ಸಾರು, ಶೋಭಾ ಮೇಡಮ್. ಸೊ ಇವರೇ ನಿಜವಾದ ಪ್ರೊಡ್ಯೂಸರು. ನನ್ನ ಹೆಸರು ಮಾತ್ರ ಅಲ್ಲಿದೆ. ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ. ಅವನು ನೀನು ಬರ್ಬೋದು, ಅರ್ಷನ್ ಬನ್ನಿ. ನಿಮ್ಮ ಟೀಮ್ ಕರ್ಬಿಡಿ ಸರ್. ಹಾ, ಹಾಗೆ ಬನ್ನಿ ಕಾರ್ತಿಕ್ ಸರ್, ನಿರಂಜನ್ ಅವರೇ ಬನ್ನಿ. ಸಾರಿ, ಅವಾಗಲೇ ನಿಮ್ಮ ಹೆಸರು ಹೇಳಲಿಲ್ಲ, ಬರ್ತಬಿಟ್ಟೆ. ನಿಮಗೂ ಒಂದು ಥ್ಯಾಂಕ್ಸು. ಶ್ರೀನಿಧಿ ಅವರೇ ಬನ್ನಿ. ಕೃಷ್ಣಣ್ಣ ಬನ್ನಿ. ಪ್ರಜ್ವಲ್ ಸರ್ ಈಗಲಾದ್ರೂ ಬನ್ನಿ, ನಿಮ್ಮನ್ನೇನು ಮಾತಾಡ್ಸಲ್ಲ. ಬನ್ನಿ ಹರಿ ಸರ್, ರಾಜ್ ಸರ್ ಬನ್ನಿ. ಇಡೀ ಟೀಮ್ ಅಂದ್ರೆ ಬರ್ಬೇಕೆಲ್ಲ, ಒಬ್ಬೊಬ್ರನ್ನ ಕರೆಯೋಕ್ಕಾಗಲ್ಲ. ಈ ಕಡೆ ಬನ್ನಿ. ಸರ್, ನೀವು ಒಬ್ಬರೇ ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡಿದ್ರಿ, ಆಮೇಲೆ ಜೊತೆಗೆ ಇಲ್ಲಿ 4 ಹೆಸರು ಸೇರ್ತಲ್ಲ, ಅವ್ರು ಒಂದೆರಡು ಮಾತುಗಳನ್ನ ಆಡಿದ್ರೆ ಚೆನ್ನಾಗಿರುತ್ತೆ. ಹೌದು ಸರ್, ಹೌದು ಮೇಡಮ್, ಆಡ್ತಾರೆ. ಸರ್ ನಮಸ್ಕಾರ. ಮೈಕ್ ಹತ್ರ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಪಾರ್ಟ್ನರು ಹಾಗೂ ಮತ್ತು ಪತ್ರಕರ್ತರಿಗೆಲ್ಲರಿಗೂ ನಂದು ವಂದನೆ ಹೇಳ್ತೀನಿ. ನಾವು ಈಗ ನಮ್ಮ ಸಮರ್ ಸರ್ ಬಂದರು, ಒಳ್ಳೆ ಕತೆ ಇದೆ ಮಾಡೋಣ ಸರ್ ಅಂತ ಹೇಳಿದರು. ಆಯಿತು ಅಂತ ಒಪ್ಕೊಂಡು ಕತೆ ಕೇಳಿದ್ವಿ. ನಾವು ಕತೆ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಖುಷಿ ಆದಮೇಲೆ ಏನೋ ಒಂದು ಮಾಡಬೇಕು, ನಾವು ಒಂದು ಚಿತ್ರರಂಗಕ್ಕೆ ಬರಬೇಕು, ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು, ಮತ್ತು ನಮಗೆ ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದ್ರ ಜೊತೆಗೆ ಇದು ಒಂದು ಆಗುತ್ತೆ ಅಂತ ನಾವು ಒಪ್ಕೊಂಡ್ವಿ. ಕತೆ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗೋಂಥ ಕತೆಗಳೇ ಮಾಡಿದ್ದಾರೆ ಅಂತ ಹೇಳ್ಬೇಕು ಬಯಸ್ತೀನಿ. ಮತ್ತು ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಜನವರಿ 31ಕ್ಕೆ ಬರ್ತಾಯಿದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಎಲ್ರಿಗೂ ನನ್ನ ನಮಸ್ಕಾರ. ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ನಡೆಸಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದೆ ಏನಿದ್ರು ಭಕ್ತಿನೇ ಮುಂದೆ ನಡ್ಕೊಂಡು ಹೋಗ್ಬೇಕು ನಮ್ಮನ್ನ. ದಯವಿಟ್ಟು ಎಲ್ಲ ನಮ್ಮ ಸಪೋರ್ಟ್ ಮಾಡಿ, ಹಾರೈಸಿ. ಥ್ಯಾಂಕ್ ಯು. ಅಷ್ಟೇ ಪ್ರೊಡ್ಯೂಸರ್ ಮಾತಾಡೋದು, ಅದಕ್ಕೆ ಸಿನಿಮಾ ಡಿಲೇ ಆಯಿತು. ಇಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಮೀಡಿಯಾದವರು ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಇನ್ನು ನಮ್ಮ ಪಾತ್ರ 50% ಅಂತ ಹೇಳ್ಬೋದು. ನಮ್ಮ ಕೆಲಸ ಮುಗಿದಿದೆ, ಇನ್ನು ನಿಮ್ಮ ಮಡ್ಲಿಗೆ ಹಾಕಿದೀವಿ. ನೀವು ಅದನ್ನ ಜನರಿಗೆ ತಲುಪಿಸೋ ರೀತಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ. ಸೊ ಇವತ್ತು ಬಂದಿರೋ ಅಂತ ಎಲ್ಲ ಇಲ್ಲಿರೋರ್ಗೂ ನಾವು ಹೃತ್ಪೂರ್ವಕ ಧನ್ಯವಾದ ಹೇಳಿ, ನಿಮ್ಮ ಹಾರೈಕೆ ಹೇಳಿ, ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಾವು ಹೊರಹೊಮ್ಮೋದಕ್ಕೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತೀನಿ. ನಮ್ಮ ಮನೆಯವರು, ನಮ್ಮ ಸ್ನೇಹಿತರು, ನಾವು ಇಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರೋಂತಹ ಇನ್ನೂ ಸುಮಾರು ಜನ ತೆರೆ ಹಿಂದೆ ನಿಂತಿರೋರ್ಗೂ ನಮ್ಮ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜನವರಿ 31ಕ್ಕೆ
ರಿಲೀಸ್ ಆಗ್ತಿದೀವಿ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತವಾಗ್ಲೂ ನಮ್ಮ ಫಿಲಮ್ನ ನೋಡಿ ಇದನ್ನ ಒಂದು ಯಶಸ್ವಿಯಾಗಿ ಹಾರೈಸಬೇಕು ಅಂತ ಕೇಳ್ಕೊತೀವಿ. ಧನ್ಯವಾದಗಳು.